ಇವ್ರ ಬಗ್ಗೆ ಹೇಳ್ತಾ ಹೋಗೋಣ. ಸಾಕಷ್ಟು ವಿಚಾರಗಳು ಹೇಳೋದಕ್ಕಿಂತ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಧ್ರುವನ್ ಸರ್ ನಮ್ಮೊಟ್ಟಿಗಿದ್ದಾರೆ. ಫುಲ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಕ್ವೆಶನ್, ಇದೇನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ಫುಲ್ಲು ಸ್ಟೈಲು ನೀವೇ ಚೇಂಜ್ ಆಗ್ಬಿಟ್ಟಿದ್ದೀರಾ? ನಿಮಗೆ ಗೊತ್ತಲ್ಲ, ಬಿಗ್ ಬಾಸ್ ಅನ್ನೋದು ಒಂದು ಜೀವನದಲ್ಲಿ ರೇರೆಸ್ಟ್ ಇವೆಂಟ್ ಆಗೋದು, ಮತ್ತೆ ಅದು ಆಗೋದು ಬಹಳ ಲಕ್ಕಿ ಒನ್ಸ್ಗೆ. ಯಾಕಂದ್ರೆ ಇಷ್ಟು ಕೋಟ್ಯಾಂತರ ಜನದಲ್ಲಿ ಒಂದು 24 ಜನ ಮಾತ್ರ ಸೆಲೆಕ್ಟ್ ಆಗೋದು ಅಂತ ದೊಡ್ಡ ಶೋ ಅಲ್ಲಿ. ಅದು ಯಾರು ಬರ್ತಾರೆ ಅವರು ಪುಣ್ಯವಂತರೆ, ಅದಾದ್ಮೇಲೆ ಅವ್ರ ಲೈಫ್ ಚೇಂಜ್ ಆಗುತ್ತೆ. ಸೊ ನಂದು ಇಲ್ಲಿವರೆಗೆ ಒಂದು ಆಟ, ಒಂದು ಜೀವನದ ಜರ್ನಿ ಇತ್ತು. ಸೊ ಇದು ಆದ್ಮೇಲೆ ಈಗ ಹೊಸ ಜೀವನಕ್ಕೆ ನಂದು ಕಂಪ್ಲೀಟ್ ಮೇಕ್ ಓವರ್ ಆಗಿ ಒಬ್ಬ ಹೊಸ ವ್ಯಕ್ತಿಯಾಗಿ ನಾನು ಕಾಲಿಡಬೇಕು ಅಂತ ಇತ್ತು. ಸೊ ಅದಕ್ಕಾಗಿ ನನಗೆ ಅಲ್ಲೇ ಆ ಮೇಕ್ ಓವರ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ನಾನು ಹೊರಗಡೆ ಬಂದು ಈಗ ಮೇಕ್ ಓವರ್ ಮಾಡಿಕೊಂಡು ಆ ಶೋ ಈ ಸೀಸನ್ ಅಲ್ಲಿ ನಾನು ರಿಜಿಸ್ಟರ್ ಆಗಬೇಕು ಅಂತ ಇತ್ತು, ಅದಕ್ಕೋಸ್ಕರ ಮಾಡ್ಕೊಂಡೆ. ಸೊ ಏನು ಹತ್ತತ್ರ ಬಿಗ್ ಬಾಸ್ ಫಿನಾಲೆ ಹತ್ತತ್ರ ತಾವಿದ್ರಿ, ಎಲ್ಲಿ ಎಡುವುದ್ರಿ ತಾವು? ನನಗೆ ಬಿಗ್ ಬಾಸ್ ನೋಡಿ ಗೊತ್ತಿರ್ಲಿಲ್ಲ. ನನಗೆ ಬಿಗ್ ಬಾಸ್ ಶೋ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ, ನೋಡಿದ್ದ ಅನುಭವನೂ ಇಲ್ಲ. ಸೊ ನಾನು ಆ ಶೋಗೆ ಹೋಗಿ ನಾನು ಅರ್ಥಕೊಂಡಿದ್ದು. ಆ್ಯಂಡ್ ಇಟ್ ಈಸ್ ಆಬ್ಸಲ್ಯೂಟ್ಲಿ ಎಂಟರ್ಟೈನಿಂಗ್ ಶೋ ಅದು. ಸೊ ನಾನು ಒಳಗಡೆ ಹೋಗಿ ಆಟ ಅರ್ಥ ಆಗಿ ಮೊದಲು ಸ್ವಲ್ಪ ಸ್ಲೋ ಇದ್ದೆ ಅಂತ ಅನ್ಸುತ್ತೆ. ನಂತರ ನನಗೆ ಯಾವಾಗ ಆಟ ಅರ್ಥ ಆಯಿತು, ದೆನ್ ವಿ ಟುಕ್ ಅ ಸ್ಪೀಡ್, ಸಾಲಿಡ್ ನಾವು ತಗೊಂಡ್ವಿ ಗ್ರಾಫ್ನ. ಸೊ ಅದಕ್ಕಿಂತ ಮುಂಚೆ ಬೇರೆದೆಲ್ಲ ನನ್ನ ತಲೆಯಲ್ಲಿ ಬ್ಲಾಕ್ಸ್ ಇತ್ತು. ಸೊ ಅದೆಲ್ಲ ನನ್ನ ಬಾದರ್ ಆಗ್ತಾ ಇತ್ತು. ಸೊ ಎಲ್ಲೋ ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ ಬಿಗಿನಿಂಗ್ ಡೇಸಲ್ಲಿ. ಯಾವಾಗ ನನ್ನ ತಂದೆ ಹೇಳಿದ್ರು ನೀನು ಹಠ ಗೊತ್ತು ನುಗ್ಗು ಅಂತ, ಸೊ ಅದಾದ್ಮೇಲೆ ನಾವು ತಗೊಂಡ್ವಿ ನಮ್ಮ ಫಾರ್ಮ್ನ. ಸೊ ಆಮೇಲೆ ಜರ್ನಿ ನಿಮಗೆ ಗೊತ್ತು, ಇಟ್ ವಾಸ್ ಒನ್ ಮ್ಯಾನ್ ಆರ್ಮಿ, ಹೊಡ್ಕೊಂಡು ಬಂದ್ವಿ ನಾವು ಸಾಲಿಡ್ ಆಗಿ. ಸೊ ಯಾ, ಇಟ್ ವಾಸ್ ಗ್ರೇಟ್ ಮ್ಯಾಮ್, ಇಟ್ ವಾಸ್ ಗ್ರೇಟ್. ಈಗ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬಾ ವ್ಯತ್ಯಾಸ ಇರುತ್ತೆ. ಹೇಗೆ ಹೊರಗಡೆ ಬಂದಾಗ ಯಾವ ರೀತಿಯಾಗಿ ಜನರು ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ? ಮೊದಲೇ ಪ್ರೀತಿ ಸಂಪಾದನೆ ಮಾಡಿದೆ ಮ್ಯಾಮ್. ನಿಮಗೆ ಗೊತ್ತು, ಮುದ್ಲಕ್ಷ್ಮಿ ಧ್ರುವಂತ್ ಅಂತ. ಅದೇ ಕಾರಣಕ್ಕೆ ನಾನು ಇಟ್ಟಿದ್ದು ನನ್ನ ಹೆಸರು, ಯಾಕಂದ್ರೆ ಆ ಹೆಸರು ಬಹಳ ಪ್ರೀತಿ ಕೊಟ್ಟಿದೆ. ಮತ್ತೆ ನ್ಯೂಮರಾಲಜಿ ಇದರಲ್ಲೂ ನನಗೆ ಬಹಳ ಕೂಡ್ ಬಂತು. ಸೊ ಆ ಕಾರಣಕ್ಕೆ ಧ್ರುವಂತ್ ಅಂತ ಇಟ್ಟಿದ್ದು. ಬಟ್ ಬಿಗ್ ಬಾಸ್ ಅಲ್ಲಿ ಹೋಗಿ ನಾನೊಂದು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೆ, ಪ್ರೀತಿ ಇಷ್ಟು ಸಿಗ್ಬೋದು ಅಂತ. ಆದ್ರೆ ಅವರು ನನ್ನನ್ನು ಹೊರಗಡೆ ಒಂಟಿ ಸಲಗ, ಒನ್ ಮ್ಯಾನ್ ಆರ್ಮಿ, ಡ್ಯಾಶಿಂಗ್ ಧ್ರುವ ಅಂತ ಹೇಳಿ ಎಕ್ಸ್ಟ್ರಾರ್ಡಿನರಿ ಮಾಡಿ ಇಟ್ರು. ಹೌದು, ಜಾಮಾಕಾಲ್ ಅನ್ನೋದೊಂದು ಬ್ರ್ಯಾಂಡ್ ಆಗೋಗಿದೆ ಈಗ. ನನ್ನನ್ನು ಎಲ್ಲಿ ನೋಡಿದ್ರು ಜಾಮಾಕಾಲ್, ಅಂಡ್ ಐ ಆಮ್ ಸೋ ಹ್ಯಾಪಿ. ಅದ್ರ ಬಗ್ಗೆ ಬಹಳ ಸಂತೋಷ ಇದೆ. ಭಗವಂತ ಸಾಕ್ಷಾತ್ ಆ ಭಗವಂತನ ಆಶೀರ್ವಾದ ಅದು. ಸೊ ಅದೊಂದು ಟ್ರೆಂಡ್ ಆಯ್ತು. ಮತ್ತೆ ಇಷ್ಟು ಪ್ರೀತಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಎಲ್ಲೋ ಒಂದು ಅಲ್ಲಿ ಇಲ್ಲಿ ಕೆಲವು ಸ್ಯಾಡಿಸ್ಟ್ಗಳು ಇರ್ತಾರಲ್ವಾ, ಕೆಲವರು ಅವ್ರಿಗೆ ಏನೋ ಒಂದು ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು 10 ವರ್ಷದಿಂದ ಇಂಡಸ್ಟ್ರಿಲಿ ನಾವು ಇರೋದ್ರಿಂದ ಈ ಪೊಲಿಟಿಷಿಯನ್ಸ್ಗಾಗಿ ನಮ್ಗಾಗ್ಲಿ ಅಥವಾ ಯಾವುದೇ ಟಾಪ್ ಸೆಲೆಬ್ರಿಟೀಸ್ಗೆ ಅದೆಲ್ಲ ತುಂಬಾ ಚೀಪ್ ಅನ್ಸುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ಇಷ್ಟು ಜನ ಪ್ರೀತಿ ಮಾಡ್ಬೇಕಾದ್ರೆ. ಅಂಡ್ ಬರ್ತಾ ಬರ್ತಾ ನನ್ನ ಎಲಿಮಿನೇಷನ್, ಇಟ್ ವಾಸ್ ವೆರಿ ಹಾರ್ಟ್ ಟಚಿಂಗ್. ನನಗಿಂತ ಜಾಸ್ತಿ ಬೇರೆ ಆಡಿಯನ್ಸ್ಗೆ ಬೇಜಾರಾಗಿದೆ, ಹತ್ತಿದ್ದಾರೆ. ಯಾಕೆ ಧ್ರುವ, ಬೇರೆಯವರಿದ್ರು, ಧ್ರುವ ಯಾಕೆ ಹೊರಗಡೆ ಕರ್ಕೊಂಡು ಬಂದ್ರಿ ಅಂತ. ಹಿ ಈಸ್ ಅ ಫೈನಲಿಸ್ಟ್ ಎಲಿಮೆಂಟ್, ಅವನು ಅಲ್ಲಿಗೆ ಹೋಗ್ಬೇಕು ಫೈನಲಿಸ್ಟ್ ಆಗಿ ಅಂತ. ಸೊ ಅದು ಆಡಿಯನ್ಸ್ಗೂ ತುಂಬಾ ಬೇಜಾರಿದೆ. ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ, ಈಗ ನಾನಾಗ್ಲಿ ಅಥವಾ ಚಾನಲ್ ಆಗ್ಲಿ, ಬಿಗ್ ಬಾಸ್ ಆಗ್ಲಿ ಅಥವಾ ಕಿಚ್ಚ ಸರ್ ಆಗ್ಲಿ, ಪರಮದೈವ ಆಡಿಯನ್ಸ್, ಪರಮದೈವನೇ ಆಡಿಯನ್ಸ್. ಆಡಿಯನ್ಸ್ ಯಾರನ್ನ ಪ್ರೀತಿ ಮಾಡ್ತಾರೆ ಅವರಿಗೆ ನ್ಯಾಯ ದೊರಕೊಡ್ಬೇಕು, ಎನಿಥಿಂಗ್ ಮೇ ಬಿ. ಸೊ ಈ ಸಲ ಆ ಎಂಟರ್ಟೈನ್ಮೆಂಟ್ ಕ್ಯಾಟಗರಿಲಿ ಅದಕ್ಕೆ ನ್ಯಾಯ ದೊರಕಿದೆ ಅಂಡ್ ವಿ ಆರ್ ವೆರಿ ಹ್ಯಾಪಿ. ತುಂಬಾ ಇಷ್ಟು ಸೀಸನ್ ಅಲ್ಲಿ ನೋಡೋದಾದ್ರೆ ಫಸ್ಟ್ ಟೈಮ್ ಬೆಸ್ಟ್ ಚಪ್ಪಾಳೆ ಸಿಕ್ಕಿದೆ, ಕಿಚ್ಚನ ಚಪ್ಪಾಳೆ. ಅದು ನಿಮಗೆ ಸಿಕ್ಕಿದೆ ಲಾಸ್ಟ್ ಮೂಮೆಂಟ್ ಅಲ್ಲಿ. ಸೊ ಲಾಸ್ಟ್ ಚಪ್ಪಾಳೆ ಸಹ ಅದು. ಆ ಮೂಮೆಂಟ್ ಹೇಗಿತ್ತು, ತಮ್ಗೆ ಹೇಗೆ ಅನ್ನಿಸ್ತು? ನಾನು ಹೇಳಿದ್ನಲ್ಲ, ಕಪ್ಪು ಗೆಲ್ಲೋದು ಬೇರೆ, ಇಡೀ ಶೋನ ಗೆಲ್ಲೋದು ಬೇರೆ. ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಸೀಸನ್ಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಅಂದ್ರೆ ಅಲ್ಲಿ ಆ ಮನೆಯಲ್ಲಿ ಹಲವಾರು ವಿಭಾಗಗಳಿದೆ. ಅಂದ್ರೆ ಬರೀ ಎಂಟರ್ಟೈನಿಂಗ್ ಅಲ್ಲ, ಈಗ ಮನೆನ ಹೇಗೆ ಇಟ್ಕೊಳ್ತಾರೆ, ಅಲ್ಲಿ ಬರೋ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಹೇಗೆ ನೆರವೇರಿಸ್ತಾರೆ, ಮತ್ತೆ ಆ ಮನೆಯಲ್ಲಿ ಓದೋದ್ರಿಂದ ಹಿಡಿದು ಮತ್ತೆ ಪ್ರಮೋಷನಲ್ ಆಕ್ಟಿವಿಟೀಸ್, ಹಲವಾರು ಏರಿಯಾಸ್ಗಳಿದೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಒಂದು ಶೋ ಕಲರ್ಸ್ ಮತ್ತೆ ಕಿಚ್ಚ ಸರ್ ಅವರ ವೈಯಕ್ತಿಕ ಒಂದು ಕಿಚ್ಚನ ಚಪ್ಪಾಳೆ ನಮಗೆ ಕೊಡ್ತಾರೆ ಅಂತಂದ್ರೆ ಅದ್ರ ಹಿಂದೆ ಹಲವಾರು ಕಾರಣಗಳಿರುತ್ತೆ. ಅದು ಬಹುಶಃ ಜನಗಳಿಗೆ ಕಂಡಿರಲ್ಲ, ಯಾಕಂದ್ರೆ 12 ವರ್ಷ ಈ ಸೀಸನ್ನ ಕಟ್ಟಿರೋಂಥ ವ್ಯಕ್ತಿ. ಇದ್ರದ್ದು ಮೂಲೆ ಮೂಲೆ ಗೊತ್ತಿರುತ್ತೆ ಅವ್ರಿಗೆ, ಏನ್ ಮಾಡ್ತಾ ಇದೀವಿ, ಏನು ಯಾವ ನಿರ್ಧಾರ ತಗೊಳ್ತಾ ಇದ್ವಿ ವಿದೌಟ್ ಬಯಾಸ್.
ಸೊ ಹಾಗಾಗಿ ನಾನು ನಾನ್ ವೆಜ್ ತಿಂದಿರಲಿಲ್ಲ. ಬಹುಶಃ ಎಷ್ಟು ಜನಗಳಿಗೆ ಗೊತ್ತು, ಕಮೆಂಟ್ ಮಾಡೋದು ಬಹಳ ಈಸಿ. ನಾನು ಎಷ್ಟು ಮಡಿಲ್ ಹೋಗಿದ್ದೀನಿ ಅಂತಂದ್ರೆ ಒಂದು ಮೊಟ್ಟೆ ತಿಂತಾ ಇರಲಿಲ್ಲ ಆ ಮನೇಲಿ, ಅದನ್ನ ದೇವಸ್ಥಾನ ಇಟ್ಟಾಗೆ ಇಟ್ಟಿದ್ದೆ. ಸೊ ಇದನ್ನೆಲ್ಲ ಅವರು ಗಮನಿಸಿದ್ದಾರೆ. ನಾನು ಯಾವ ರೀತಿಲಿ ನನ್ನನ್ನು ನಾನು ಆ ಮನೆ ಕೊಟ್ಟಿದ್ದೀನಿ, ಮತ್ತೆ ನನ್ನ ನಿರ್ಧಾರಗಳು ಹೇಗೆ ತಗೊಳ್ತಿದ್ದೆ, ಯಾವ ರೀತಿ ಆಟ ಆಡ್ಕೊಂಡು ಬಂದೆ. ನಾನು ಎಲ್ಲರೂ ನನ್ನ ಹೊರಗಡೆ ಇಡಬೇಕು ಅಂತ ಪ್ರಯತ್ನ ಪಟ್ಟಾಗ ನಾನು ಯಾವ ರೀತಿ ನನ್ನನ್ನು ನಾನು ಕೊಟ್ಟಿದ್ದೀನಿ ಆ ಮನೆಗೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕಿಂತ ತೂಕವಾಗಿರೋದು ಬೇರೆ ಯಾವುದೂ ಇಲ್ಲ ಅಂತ. ಆ್ಯಂಡ್ ಮೈ ಫ್ಯಾಮಿಲಿ ವಿ ಆರ್ ವೆರಿ ಪ್ರೌಡ್. ಮತ್ತೆ ನಾನು ನನ್ನ ತಮ್ಮನ ಮದುವೆಗೂ ಇರಲಿಲ್ಲ, ನನಗೋಸ್ಕರ ಇಡೀ ಇದನ್ನೇ ಸೆಟಪ್ ಮಾಡ್ತಾರೆ, ರಿಸೆಪ್ಷನ್. ನಾನಿಲ್ಲ ಅಂತ ಹೇಳಿ ಅಂಥ ವೇದಿಕೆಯಲ್ಲಿ, ಅಂಥ ಕಲರ್ಸ್, ನಂಬರ್ 1 ಚಾನಲ್ ಟುಡೇ ಆನ್ ದ ಸ್ಟೇಟ್, ಇಂಥ ಇದರಲ್ಲಿ ನನಗೆ ಅಂಥ ಒಂದು ಇವೆಂಟ್ನ ಕೊಡ್ತಾರೆ ಅಂತಂದ್ರೆ ಐ ಆಮ್ ವೆರಿ ಗ್ರೇಟ್ಫುಲ್. ರಕ್ಷಿತಾ ಅವರು ಸ್ಟಾರ್ಟಿಂಗ್ ಅಲ್ಲಿ ಅಣ್ಣ ಅಣ್ಣ ಅಂತ ಇದ್ರು ತಮಗೆ. ಸೊ ಬರ್ತಾ ಬರ್ತಾ ಎಲ್ಲೋ ಧ್ರುವಂತ್ ಅಣ್ಣ ಹೋಗಿ ಧ್ರುವಂತ್ ಸರ್ ಆಗ್ಬಿಟ್ರು. ಆಮೇಲೆ ನಿಮ್ಮಿಬ್ರು ಕಾಂಬಿನೇಷನ್ ನೀವೇನು ಸ್ಪೆಷಲ್ ರೂಮಲ್ಲಿ ನಿಮ್ಗೆ ಇಟ್ಟಿದ್ರು. ಸೊ ಅವಾಗ ನಿಮ್ಮಿಬ್ರದ್ದು ಜಗಳ ನೋಡೋಕೆ ಹೊರಗಡೆ ತುಂಬಾ ಫನ್ನಿ ಆಗಿತ್ತು. ಸೊ ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ನೀವು ರಕ್ಷಿತಾ ನಿಮ್ಮನ್ನ ಧ್ರುವಂತ್ ಅಣ್ಣ ಅಂತ ಇದ್ರು. ಬರ್ತಾ ಬರ್ತಾ ಈಗ ಧ್ರುವಂತ್ ಸರ್ ಆಗ್ಬಿಟ್ರಿ ನಾವು. ಸೊ ಜೊತೆಗೆ ಏನು ಸ್ಪೆಷಲ್ ರೂಮಲ್ಲಿ ಇದ್ದಾಗ ತಾವು ಇಬ್ರು ತುಂಬಾ ಕಿತ್ತಾಡ್ತಾ ಇದ್ರಿ. ಯಾಕೆ ಅದೆಲ್ಲ ಅಂತ? ಆ ಮನೆಯಲ್ಲಿ ನಿಮಗೆ ಕೆಲವೊಂದು ಸರ್ತಿ ನಮ್ಮ ಒಪಿನಿಯನ್ಸ್ ಹೇಳೋದಿರುತ್ತೆ. ಯಾರು ಒಂದು ಕೆಲವನ್ನ ಅಬ್ಸರ್ವ್ ಮಾಡಿ ನಾವು ಒಪಿನಿಯನ್ಸ್ ಹೇಳೋದಿರುತ್ತೆ. ನನಗೆ ಎಲ್ಲೋ ತುಂಬಾ ಸ್ವಲ್ಪ ಡ್ರಾಮ್ಯಾಟಿಕ್ ಮತ್ತೆ ವೆರಿ ಮ್ಯಾನಿಪುಲೇಟಿವ್, ಮತ್ತೆ ಅವ್ರು ತಗೊಳ್ಳೋ ನಿರ್ಧಾರದಲ್ಲಿ ಅಷ್ಟು ಸಂತೋಷ ಇರಲ್ಲ. ಸೊ ನಂದೊಂದು ನೇಚರ್ ಇರುತ್ತೆ, ಐ ಆಮ್ ನಾಟ್ ಓಕೆ ಬೀಯಿಂಗ್ ಓಕೆ. ಇದು ತಪ್ಪು, ಇದು ಸರಿ, ಯಾರೇ ಆಗಿರ್ಲಿ ಏನೇ ಇರಲಿ ಅದೇ ರೀತಿ ಮಾತಾಡೋ ಅಂತ ರಿಯಲ್ ಲೈಫಲ್ಲೂ ಹಾಗೆ ಅಲ್ಲೂ ಅಷ್ಟೇ. ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅವರು ಅದನ್ನ ಆಮೇಲೆ ಅವ್ರಿಗೆ ಸಿಟ್ಟು ಬರಕ್ ಶುರು ಆಯ್ತು. ನಾನು ಹಾಗೆ ಕೊಡ್ತಾ ಇದ್ದೆ ಅವ್ರಿಗೆ. ಸೊ ಅದು ಆಮೇಲೆ ಧ್ರುವಂತ್ ಅಣ್ಣ ಹೋಗಿ ಸರ್ರಾಯ್ತು. ಮತ್ತೆ ಆ ಸೀಕ್ರೆಟ್ ರೂಮ್ದು ನಿಜವಾಗ್ಲೂ ಅದ ಕಾನ್ಸೆಪ್ಟ್ನ ಯಾರು ಡಿಸೈನ್ ಮಾಡಿದಾರೋ, ನಮಗೇ ಗೊತ್ತಿಲ್ದಿರೋ ಆಂಗಲ್ನೆಲ್ಲ ಅವ್ರು ನೋಡ್ಬಿಟ್ಟಿದ್ದಾರೆ. ಅದನ್ನ ಡಿಸೈನ್ ಮಾಡಿ ನಮ್ಮಿಬ್ಬರನ್ನ ಬಿಟ್ಟು, ಅಲ್ಲಿ ಅವ್ರಿಗೆ ಕೆಲವ್ರ ಹತ್ರ ಆಗ್ತಾ ಇರ್ಲಿಲ್ಲ ಅವ್ರನ್ನ ಹೊರಗಡೆ ಕಳಿಸ್ಬೇಕು ಅಂತ. ಸೊ ನಾನು ಜಸ್ಟಿಸ್, ನಮಗೆ ವೈಯಕ್ತಿಕ ಏನೇ ಇರಲಿ ಜಸ್ಟಿಸ್ ಮಾಡಬೇಕು. ಸೊ ನಾನು ಅದಕ್ಕೆ ಒಪ್ಕೊಳ್ತಾ ಇರಲಿಲ್ಲ. ಸೊ ಹಾಗಾಗಿ ಅವಳಿಗೆ ಅದು ಟ್ರಿಗರ್ ಆಗ್ತಾ ಇತ್ತು. ಸೊ ಐ ವಾಸ್ ಫೈಟಿಂಗ್. ಅದು ಈ ಮಟ್ಟಿಗೆ ಎಂಟರ್ಟೈನ್ ಆಗಿದೆ ಅಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹೊರಗಡೆ ಈ ಮಟ್ಟಿಗೆ ಅದು ಎಂಟರ್ಟೈನ್ ಮಾಡಿದೆ ಜನಗಳನ್ನಂತ ಐ ಆಮ್ ವೆರಿ ವೆರಿ ಗ್ಲಾಡ್. ನೀವು ಹೊರಗಡೆ ಬಂದ್ಮೇಲೆ ಅಶ್ವಿನಿ ಮ್ಯಾಮ್ ತುಂಬಾ ಅಳ್ತಾರೆ, ನಿಮ್ಮ ಫೋಟೋ ನೋಡ್ಕೊಂಡು ಮಿಸ್ ಮಾಡ್ಕೋತಾರೆ ತುಂಬಾ. ಸೊ ತಮ್ಗೆ ಹೇಗೆ ಅನ್ನಿಸ್ತು ಹೊರಗಡೆ ಬಂದ್ಮೇಲೆ, ಆ ಟೈಮಲ್ಲಿ ನಾನು ಇರ್ಬೇಕಿತ್ತು ಅಂತ ಹೇಳಿ ಅನ್ನಿಸ್ತಾ ಹೇಗೆ? ಈಗಾಗಲೇ ಎಲ್ರಿಗೂ ಗೊತ್ತಿರ್ಬೋದು, ನನ್ನ ಮೊದಲು ಸೀರಿಯಲ್, ನನ್ನ ಡೆಬ್ಯೂ ಆಕ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ನನ್ನ ತಾಯಿ ಪಾತ್ರ ಮಾಡಿರೋದು ಅವರು. ಸೊ ಆ ಒಂದು ಸಂಬಂಧ ಇರುತ್ತೆ ಅದು ಯಾವಾಗಲೂ. ಸೊ ಈ ಶೋ ಅಲ್ಲಿ ಬಂದ್ರು ಅವರು. ಬರ್ತಾ ಬರ್ತಾ ನಂದು ಅವ್ರದ್ದೊಂದು ಎಮೋಷನಲ್ ಬಾಂಡಿಂಗ್ ಒಂದು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಯಾಕಂದ್ರೆ ಅವರು ಒಂದು ಸಾಫ್ಟ್ ಟಾರ್ಗೆಟ್ ತರ ಮಾಡ್ತಾರೆ, ನನ್ನನ್ನ ಮಾಡ್ತಾರೆ. ಅವರು ಎಲ್ಲೋ ಒಂದು ಕಾರ್ನರ್ ಅಲ್ಲಿ ಸ್ವಲ್ಪ ಸೈಲೆಂಟ್ ಆಗಿ ಅವ್ರ ಪಾಪ ಇದ್ದಾಗ ನನಗೂ ಬೇಜಾರಾಗುತ್ತೆ. ಸೊ ನಾನು ಸ್ವಲ್ಪ ಒಂಟಿಯಾಗಿ ಆಟ ಆಡೋ ಸ್ಟೈಲಲ್ಲಿ ಇರ್ತೀನಿ, ನಾನು ಒಂಟಿಯಾಗಿ ಆಟ ಆಡ್ತಾ ಇರ್ತೀನಿ. ಸೊ ಆಮೇಲೆ ನಾನು ಹೇಳ್ದೆ, ಮೇಡಮ್ ನಾನಿದ್ದೀನಿ ನಿಮಗೆ ಎಮೋಷನಲ್ ಇದಕ್ಕೆ, ಬನ್ನಿ ಮ್ಯಾಮ್, ನೀವು ನಿಮ್ಮ ಒಂಟಿ ಆಟನ ನೀವು ಆಡಿ, ನನ್ನ ಆಟನ ಆಡೋಣ, ನಾವಿಬ್ರು ಆಟ ಆಡೋಣ, ತೋರ್ಸೋಣ ಅಂತ. ಮತ್ತೆ ನಾವು ಪಾರ್ಟ್ನರ್ ಆಗಿ ಆಟ ಆಡಕ್ಕೆ ಶುರು ಮಾಡಿದಾಗ ಇಡೀ ಮನೆ ಅಷ್ಟು ಟಾಸ್ಕನ್ನು ನಾವು ಹೊಡ್ಕೊಂಡು ಬರ್ತೀವಿ. ಎಲ್ಲ ಟಾಸ್ಕನ್ನು ಫೈರ್ ತರ ಹೊಡ್ಕೊಂಡು ಬರ್ತೀವಿ. ಅದು ಬಹಳ ಸೆನ್ಸೇಷನಲ್ ಆಗುತ್ತೆ. ಮಾತಾಡಿ ಅಂತ ಒಂದು ಜರ್ನಿನ ಕಂಪ್ಲೀಟ್ ಮಾಡಿ ನಾನು ಹೋದಾಗ ಅವರು ಹೇಳ್ತಾ ಇದ್ರು, ನೀನು ಟಾಸ್ಕ್ ಆಟ ಆಡ್ಬೇಕಾದ್ರೆ ನನ್ನ ಮಗು ಆಟ ಆಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದು ಇಟ್ಸ್ ವೆರಿ ಟಚಿಂಗ್. ಅದು ಸೊ ಒಂದು ತಾಯಿ ಮಗನ ಸಂಬಂಧ ಅದು. ನಾವು ಆ ಆಟ ಇದೆಯಲ್ಲ, ನಾವು ಆಟ ಆಡಿದ್ದು ಅದು ಬಿಗ್ ಬಾಸ್ ಆಗಿ ಅಲ್ಲ, ನಾವು ಲೈಫ್ ಇರೋವರೆಗೂ ನಾವು ಮರೆಯೋಕ್ಕಾಗಲ್ಲ ಮೇಡಮ್ ಹೆಂಗ್ ಆಟ ಆಡಿದೀವಿ ನಾವು ಅಂತ, ಅಷ್ಟು ಜನದ ಮಧ್ಯದಲ್ಲಿ. ಸೊ ಅದನ್ನ ನೆನೆಸ್ಕೊಂಡು ಅವರು ತುಂಬಾ ಎಮೋಷನಲ್ ಆಗಿದ್ದಾರೆ. ಇಟ್ ಇಸ್ ಆಲ್ ಬ್ಲೆಸ್ಸಿಂಗ್ಸ್ ಮ್ಯಾಮ್. ಅದರಲ್ಲಿ ರಕ್ಷಿತಾ ಅವ್ರ ಜೊತೆ ತಾವು ಒಂದು ಹೊಡೆದಾಟ ಅವ್ರ ಬಗ್ಗೆ ಹೇಳ್ತೀರಾ. ಸೊ ನೀವು ಅದು ಆಕ್ಟ್ ಮಾಡಿರೋದಕ್ಕೆ ಹೊರಗಡೆ ಎಲ್ಲ ಫುಲ್ ಟ್ರೋಲ್ ಆಗುತ್ತೆ, ಮೀಮ್ಸ್ ಆಗುತ್ತೆ. ಅನ್ಕೊಂಡಿದ್ರೆ ಈ ರೀತಿಯಾಗಿ ನಾವು ಪೋಟ್ರಿ ಮಾಡ್ತಾರೆ, ಈ ರೀತಿಯಾಗಿ ಚೇಂಜ್ ಮಾಡ್ತಾರೆ ಅಂತ? ಇಲ್ಲ, ನನಗೆ ಸ್ವಲ್ಪ ಕೋಪ ಜಾಸ್ತಿ. ಅಲ್ಲಿ ಏನೋ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನನಗೆ. ಸೊ ಇವ್ರು ಮಾಡೋದು ಆ ಸ್ಟೈಲ್, ಆ ಬಾಡಿ ಲ್ಯಾಂಗ್ವೇಜ್, ಆ ಎಕ್ಸ್ಟ್ರಾ ಇದೆಲ್ಲ ಏನಿದೆ ಗೊತ್ತಾ, ನನಗೆ ಅದು ತುಂಬಾ ಆರ್ಟಿಫಿಷಿಯಲ್ ಅಂತ ಅನಿಸ್ತಿತ್ತು. ಸೊ ನಾನು ಅದನ್ನ ಎನೆಕ್ಟ್ ಮಾಡ್ತಾ ಇದ್ದೆ, ಇದನ್ನೆಲ್ಲ ನನ್ ಮುಂದೆ ಟ್ರೈ ಮಾಡಕ್ ಹೋಗ್ಬೇಡ, ಇದೆಲ್ಲ ಡ್ರಾಮಾಸ್ ಅಂತ. ಅದು ಹೊರಗಡೆ ಮತ್ತೆ ಅದೊಂದು ಬೇರೆ ಲೆವೆಲ್ ಅಲ್ಲಿ ನಾಗವಲ್ಲಿ ಡ್ಯಾನ್ಸ್ಗೆಲ್ಲ ಹೋಗಿ ಈ ರೀತಿನೂ ಹೊರಗಡೆ ಬರುತ್ತೆ, ಈ ರೀತಿ ಆಗುತ್ತೆ ಅಂತ ನನ್ನ ಐಡಿಯಾನೇ ಇರ್ಲಿಲ್ಲ. ಬಟ್ ಒನ್ಸ್ ಅಗೇನ್ ನನ್ನ ಆಡಿಯನ್ಸ್, ನಮ್ಮ ಪ್ರೇಕ್ಷಕರು, ನನ್ನ ಪೋಷಕರು
ಅವ್ರು ಎಂಜಾಯ್ ಮಾಡಿದ್ದಾರೆ, ಅದಕ್ಕಿಂತ ದೊಡ್ಡದು ಬೇರೆ ಏನೂ ಇಲ್ಲ. ಬಿಗ್ ಬಾಸ್ ಇಂದ ರೆಮ್ಯುನರೇಷನ್ ಎಷ್ಟು ಬಂದಿದೆ? ಇಲ್ಲ ನಿಜವಾಗ್ಲೂ ಈ ಸೀಸನ್ ನಾನು ರೆಮ್ಯುನರೇಷನ್ ಆಡ್ಲಿಲ್ಲ. ನನ್ನನ್ನ ಯಾರು ಅಂತ ಪ್ರೂವ್ ಮಾಡ್ಕೋಬೇಕಿತ್ತು. ಅಂಡ್ ಸೆಕೆಂಡ್ ಥಿಂಗ್ ಇಸ್, ಬಾದ್ಶಾ ಕಿಚ್ಚ ಸರ್ ಸೀಸನ್ ಮಾಡಲ್ಲ ಅಂತ ಹೇಳ್ತಿದ್ರು. ಅಂಡ್ ಗಾಡ್ಸ್ ಗ್ರೇಸ್ ಅವ್ರು ಒಪ್ಕೊಂಡ್ರಿ ಈ ಸೀಸನ್ ನ ಮಾಡ್ತೀನಿ ಅಂತ. ನನಗೆ ಅವ್ರು ಇರ್ಬೇಕಾದ್ರೇನೆ ಆಡ್ಬೇಕಿತ್ತು, ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕಿತ್ತು ಅಂತ ಆಸೆ ಇತ್ತು. ಮಾಡ್ಕೊಂಡೆ, ಸೀಸನ್ ಸಿಕ್ತು. ರೆಮ್ಯುನರೇಷನ್ಗಿಂತ ದೊಡ್ಡ ಗೆದ್ದೆ ನಾನು, ಹಾಡ್ಗಳನ್ನ ಗೆದ್ದೆ. ಅಂಡ್ ಇಡೀ ಸೀಸನಿನ ಒಂದು ಚಪ್ಪಾಳೆ ನಮಗೆ ಸಿಕ್ತು. ನಾನು ಒಂದು ಬೆಲೆ ಕಟ್ಟಕ್ಕಾಗದೇ ಇರೋವಂಥದ್ದನ್ನ ಗೆದ್ದು ಬಂದಿದ್ದೀನಿ. ಸೊ ಒನ್ಸ್ ಅಗೇನ್, ಕಪ್ಪು ಗೆಲ್ಲೋದು ಬೇರೆ, ಶೋನೆ ಗೆಲ್ಲೋದು ಬೇರೆ. ನಾವು ಶೋನೆ ಗೆದ್ಕೊಂಡು ಬಂದ್ವಿ ಮ್ಯಾಮ್. ದಟ್ ಇಸ್ ಧ್ರುವಂತ್. ಸರ್, ಕೊನೆಯದಾಗಿ ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಿದ್ದೀರಾ, ನೆಕ್ಸ್ಟ್ ಏನೆಲ್ಲ ಪ್ರಾಜೆಕ್ಟ್ಸ್ಗಳು ಬಂದಿದಾವ, ಅಥವಾ ನೀವೇನಾದ್ರೂ ಒಂದಷ್ಟು ಪ್ಲಾನ್ಸ್ಗಳು ಹೇಗಿದೆ? ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಎಲ್ಲರೂ ಬ್ಯುಸಿ ಆಗ್ತಾರೆ. ಸೊ ದಟ್ ನಿಮ್ದು ಯಾವ ತರ ಪ್ಲಾನಿಂಗ್ಸ್ ಇದೆ? ಮ್ಯಾಮ್, ಮನುಷ್ಯನಿಗೆ ಈಗಿನ ಸಮಾಜದಲ್ಲಿ ಇದೆಯಲ್ಲ, ಡೈಲಿ ಈ ತುಂಬಾ ಕಷ್ಟಗಳು, ಇದ್ರ ಮಧ್ಯೆ ಅವ್ರನ್ನ ಆ ಇದರಿಂದ ಹೊರಗಡೆ ತಂದು ತನ್ನನ್ನು ಇನ್ಸ್ಪೈರ್ ಮಾಡುವಂಥ ಒಂದು ಎಂಟರ್ಟೈನ್ಮೆಂಟ್ ಬಹಳ ಅವಶ್ಯಕತೆ ಇದೆ, ಜೋಶ್ ತುಂಬುವಂಥದ್ದು. ಬಿಕಾಸ್ ಇವತ್ತು ಎಷ್ಟು ಹಾರ್ಡ್ ಇದೆ ಲೈಫ್ ಅಂತ ಗೊತ್ತು ನಿಮಗೆ. ಒಂದು ಸಿಟಿಲಿ ಬಂದು ಬದುಕೋದಾಗ್ಲಿ ಅಥವಾ ಒಂದು ಯಾವುದಕ್ಕೆ ಇವತ್ತು ಎಷ್ಟು ಕಷ್ಟ ಇದೆ ಲೈಫ್. ಆ ಕಷ್ಟದ ಲೈಫ್ನ ಬದುಕೋದಕ್ಕೆ ಒಂದು ಮೋಟಿವೇಶನ್ ಬೇಕೇ ಬೇಕು. ಯಾರಿಗೆ ಇಲ್ಲ ಇದನ್ನೆಲ್ಲ ಗೆದ್ದು ನಾನು ಒಂದು ಆಗ್ತೀನಿ ಅಂತ, ಅದಕ್ಕೆ ಈ ಎಂಟರ್ಟೈನ್ಮೆಂಟ್ಸ್ ಬೇಕೇ ಬೇಕು. ಅಂತ ಎಂಟರ್ಟೈನ್ಮೆಂಟ್ಗೆ ಈಗ ನಾವು ಪ್ರೂವ್ ಮಾಡ್ಕೊಂಡಿದೀವಿ ಇನ್ ರಿಯಲ್ ನಾವು ಏನಂತ. ಇದನ್ನ ನಾವು ಪ್ರೊಜೆಕ್ಟ್ ಮುಖಾಂತರ ತರಬೇಕು. ಯಾಕಂದ್ರೆ ಎಷ್ಟೋ ಜನಕ್ಕೆ ನಾವು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡಬೇಕು, ಅವ್ರನ್ನ ಮೋಟಿವೇಟ್ ಮಾಡಬೇಕು, ಇದನ್ನ ಎಂಟರ್ಟೈನ್ಮೆಂಟ್ ಮುಖಾಂತರ ಮಾಡಬೇಕು. ಸೊ ಆ ಸಂಪೂರ್ಣ ಜವಾಬ್ದಾರಿ ನನಗೆ ಸಿಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ನಾನು ಇನ್ನು ಬರೋ ಸಿನಿಮಾದಲ್ಲಿ ಲಾಂಚ್ ಆಗಬೇಕು ಅಂತ ಇದ್ದೀನಿ. ಆ ಸಿನಿಮಾಗಳ ಮುಖಾಂತರ ನನ್ನ ವ್ಯಕ್ತಿತ್ವ ಏನಿದೆ ಮತ್ತೆ ಜನಗಳಿಗೆ ಏನು ನಾನು ಕೊಡಬೇಕು ಅದನ್ನ ನಾನು ಅವ್ರಿಗೆ ಅರ್ಪಿಸ್ಬೇಕು. ನಾನೀಗ ಏನು ಜನಗಳನ್ನ ಸಂಪಾದನೆ ಮಾಡಿದ್ದೀನಿ, ಕಲೆ ಮುಖಾಂತರ ಅವರ ಸೇವೆ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಆಸೆ ಮ್ಯಾಮ್. ಸರ್, ಇನ್ನೊಂದು, ಗಿಲ್ಲಿ ಅವ್ರು ವಿನ್ ಆಗಿರೋದಕ್ಕೆ ಧ್ರುವಂತ್ ಅವರಿಗೆ ಅಸಮಾಧಾನ ಇದೆಯಾ? ದೇವರಾಣೆಗಳು ಇಲ್ಲ. ನಾನು ಗಿಲ್ಲಿ ಅವ್ರಿಗೆ ನಿಜವಾಗ್ಲೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಅವರು ಯಾವ ರೀತಿ ಜನಗಳನ್ನ ಎಂಟರ್ಟೈನ್ ಮಾಡಿದ್ದಾರೆ. ಮತ್ತೆ ಗಿಲ್ಲಿ ಅವರೇ, ನಾನು ಹಲವಾರು ಮಾಧ್ಯಮಗಳಿಗೂ ಹೇಳಿದೆ, ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಗಿಲ್ಲಿ ಅವರು ಒಂದು ದೊಡ್ಡ ಫ್ಯಾನ್ ಬೇಸ್ನ ಅವರು ಸಂಪಾದನೆ ಮಾಡ್ಕೊಂಡಿದ್ದಾರೆ, ಜನಗಳ ಪ್ರೀತಿನ ಸಂಪಾದನೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಪ್ರೀತಿಸೋರ್ನ ಮನಸ್ಸನ್ನ ಯಾವತ್ತು ನೋಯಿಸ್ಬೇಡಿ. ಮತ್ತೆ ಅವ್ರನ್ನ ಬಹಳ ಜಾಗರೂಕತೆಯಾಗಿ, ರೆಸ್ಪಾನ್ಸಿಬಲ್ ಆಗಿ ಅವ್ರನ್ನ ಕಾಪಾಡ್ಕೊಳ್ಳಿ. ನಿಮ್ಮಿಂದ ಇನ್ನೂ ತುಂಬಾ ಎಂಟರ್ಟೈನ್ಮೆಂಟ್ ಸಿಗ್ಲಿ. ಮತ್ತೆ ನಿಮಗೆ ಸಿಕ್ಕಂತ ಅಷ್ಟು ಜನಗಳ ಪ್ರೀತಿ ಬೇರೆ ಪ್ರತಿಭೆಗಳಿಗೂ ಸಿಗ್ಲಿ. ಅದನ್ನೇ ನಾನು ಬೇರೆ ಇದರಲ್ಲೂ ಹೇಳಿದ್ದೀನಿ, ಬೇರೆ ಪ್ರತಿಭೆನ ಬೆಳೆಸಿ ಬೇಜಾರಿಲ್ಲ, ಬಹಳ ಸಂತೋಷ. ಗಿಲ್ಲಿ ಅವರಿಗೆ ಸಿಕ್ಕಂತ ಫ್ಯಾನ್ ಬೇಸ್ ನೋಡಿದಾಗ ನಮಗೆ ಬಹಳ ಸಂತೋಷ ಇದೆ. ಹಾಗಂತ ಬೇರೆ ಕಷ್ಟಪಟ್ಟು ಬೆಳೀತಾ ಇರೋ ಪ್ರತಿಭೆಗಳಿಗೆ ನಿಮ್ಮ ಮಾತಿನ ಮುಖಾಂತರ ನೋಯಿಸೋದಾಗ್ಲಿ, ಅವ್ರಿಗೆ ಹರ್ಟ್ ಮಾಡೋದಾಗ್ಲಿ ಮಾಡಬೇಡಿ. ನೀವು ಅವ್ರನ್ನ ನೋಯಿಸಿದ್ರು ಅಂತ ಅವ್ರನ್ನ ಇಷ್ಟಪಡೋರು ನಿಮಗೆ ಒಂದು 200-150 ಜನ ನಿಮಗೆ ಬೈಯೋದು, ಇದೆಲ್ಲ ಬಹಳ ಅಸಹ್ಯ ಕಾಣುತ್ತೆ, ಬಹಳ ಗಲೀಜ್ ಕಾಣುತ್ತೆ. ಮಾಡ್ಕೋಬೇಡಿ. ಇದು ನಮ್ಮ ರಾಜ್ಯದ ಸಂಸ್ಕೃತಿ ಅಲ್ಲ. ಬೇಡ. ಪ್ರತಿಭೆಗಳನ್ನ ಬೆಳೆಸಿ. ಇಷ್ಟ ಇಲ್ವಾ ಬಿಟ್ಬಿಡಿ. ನೀವು ಬೈಯೋದು, ನಿಮಗೆ ಯಾರೋ ಬೈಯೋದು, ಅದೆಲ್ಲ ಬೇಡಿ. ಚೆನ್ನಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ. ಮುಂದಿನ ನಿಮ್ಮ ಎಲ್ಲ ಪ್ರಾಜೆಕ್ಟ್ಗೂ ಆಲ್ ದ ಬೆಸ್ಟ್ ಸರ್. ಓಕೆ, ಸೊ ಇದಾಗಿತ್ತು ಒಂಟಿ ಸಲಗ ಧ್ರುವಂತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.